ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ. ಯಾವಾಗಲೂ ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ತೀವ್ರವಾಗಿ ಮಾತನಾಡ್ತಾರೆ ಮತ್ತು ಸುಮ್ಮನೆ ಏನು ಗೊತ್ತಿಲ್ಲದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಎರಡು ಭಾಗ ಆಗ್ತೀವಿ, ಹೊರಟೋಗ್ತೀವಿ. ಏನು ಮಾತನಾಡೋದಕ್ಕೆ ಬೆಲೆನೇ ಇಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಕ್ಕೂ ಒಂದು ಚಿಂತನೆ ಇಲ್ಲ. ವಿರೋಧ ಪಕ್ಷಕ್ಕಂತೂ ಇದನ್ನ ಯಾವ ರೀತಿ ನಾವು ಇದನ್ನ ಚರ್ಚೆ ಮಾಡಬೇಕು ಅಂತ ಅವರಿಗೆ ಏನಂದ್ರೆ ಏನು ಗೊತ್ತಿಲ್ಲ. ಸುಮ್ಮನೆ ಉತ್ತರ ಕರ್ನಾಟಕ ಅನ್ಯಾಯ ಆಗೋಯ್ತು, ಉತ್ತರ ಕರ್ನಾಟಕ ಅನ್ಯಾಯ ಕೂಕ್ಕತ್ತಾರೆ. ನಾನು ಸರ್ಕಾರದ ವಿಫಲ ಆಗಿದೆ. ಅಧಿವೇಶನ ಆರಂಭ ಆದಾಗ ಸರ್ಕಾರ ಒಂದು ನಿರ್ಣಯವನ್ನ ಮಂಡಿಸಬೇಕಾಗಿತ್ತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು. ಇದು ಸರ್ವಾನುಮತದ ನಿರ್ಣಯ. ಈ ನಿರ್ಣಯದ ಮೇಲೆ ಪಕ್ಷಾತೀತವಾಗಿ ಚರ್ಚೆ ಆಗಬೇಕಾಗಿತ್ತು. ಎಲ್ಲ ವಿಚಾರದಲ್ಲೂ, ರಸ್ತೆ ವಿಚಾರ, ಜಲಾಶಯಗಳ ವಿಚಾರ, ಕುಡಿಯುವ ನೀರು, ರಾಷ್ಟ್ರೀಯ ಹೆದ್ದಾರಿಗಳು, ಗಡಿ ಸಮಸ್ಯೆ, ನಂಜುಂಡಪ್ಪ ವರದಿ, ಹೈದರಾಬಾದ್ ಕರ್ನಾಟಕ ಪರಿಸ್ಥಿತಿ, ಪ್ರತಿಯೊಂದನ್ನು ಚರ್ಚೆ ಮಾಡೋದಕ್ಕೆ ವಿಧಾನ ಪರಿಷತ್, ವಿಧಾನಸಭೆಯ ಸದಸ್ಯರಿಗೆ ಒಂದು ಟಿಪ್ಪಣಿ ರೆಡಿ ಮಾಡಿ ಮಾತನಾಡಿದ್ರ ಮೇಲೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟು, ಒಬ್ಬರು ಜಲಾಶಯ, ಒಬ್ಬರು ನದಿಗಳು, ಒಬ್ಬರು ರಾಷ್ಟ್ರೀಯ ಹೆದ್ದಾರಿ, ಒಬ್ಬರು ಬಡವರ ಮನೆಗಳು, ಈ ರೀತಿ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮೊದಲೇ ಅವರವರ ಪಾರ್ಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತಿದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲ ಮಂತ್ರಿಗಳು, ಮೊದಲು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ, ಅದಾದ ನಂತರ ಎಲ್ಲ ಮುಖ್ಯಮಂತ್ರಿಗಳು ಆವಾಗ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ತಕ್ಷಣ ಅದೆಲ್ಲ ಕಂಪ್ಲೀಟ್ ಒಂದು ಕ್ರೋಢೀಕರಿಸಿ ಅಧಿವೇಶನದಲ್ಲಿ ಈ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾವು ಇಂತಿಂಥ ಬಾಬ್ಗಳಲ್ಲಿ, ರಸ್ತೆಗೆ, ವಿದ್ಯಾ ಇಲಾಖೆಗೆ, ಕುಡಿಯುವ ನೀರಿಗೆ ನಾವು ಇಷ್ಟಿಷ್ಟು ಹಣವನ್ನ ಈ ವರ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಇದು ಯಾವುದು ಹೇಳದೆ ಉತ್ತರ ಕರ್ನಾಟಕ ಅನ್ಯಾಯ ಆಗೋಯ್ತು. ಅದೇನಂಗಂದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅನ್ಯಾಯ ಆಗಿದೆ, ಏನಾಗಿದೆ? ದಕ್ಷಿಣ ಏನಾಗಿದೆ, ಉತ್ತರ ಏನಾಗಿದೆ, ನಮ್ಮ ಜಿಲ್ಲೆಗಳು ಏನಾಗಿದೆ, ಆ ಜಿಲ್ಲೆ ಏನಾಗಿದೆ? ನಿಜವಾಗ್ಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಇದನ್ನ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ, ಸುವರ್ಣಸೌಧ ಸಂಪೂರ್ಣ ವಿಫಲ ಆಯಿತು. ಒಬ್ಬ ಪ್ರಬುದ್ಧ ರಾಜಕಾರಣಿ ಕರ್ನಾಟಕದಲ್ಲೇ ಸುತ್ತಮುತ್ತ ಇರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನೋಡಿದ್ರು ಅಲ್ಲಿ ಸ್ಟಾಲಿನ್, ಇಲ್ಲಿ ರೆಡ್ಡಿ, ಇವೆಲ್ಲ ನೋಡಿದಾಗ ಕರ್ನಾಟಕದಲ್ಲಿ ಒಬ್ಬ ಪ್ರಬುದ್ಧ ಚಿಂತನೆ ಇರತಕ್ಕಂಥ, ಸುಮಾರು 79-80ನೇ ವಯಸ್ಸು, 50 ವರ್ಷ ರಾಜಕಾರಣ, ಒಂದು 10 ಸಾರಿ 8 ಸಾರಿ ವಿಧಾನಸಭೆ, ಉಪಮುಖ್ಯಮಂತ್ರಿ, ಮಂತ್ರಿ 7 ವರ್ಷ, ಇದಾದ ಮೇಲೆ ಹಣಕಾಸಿನ ಮಂಡನೆ ಅವರೇ ಅತಿ ಹೆಚ್ಚು ಮಂಡನೆ ಮಾಡಿರ್ತಕ್ಕಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿ ಅಂತ ಅಂದ್ರೆ ಎಲ್ಲ ವಿಚಾರಗಳನ್ನು ನೋಡಿದಾಗ ಸಿದ್ದರಾಮಯ್ಯ ನಿಜಕ್ಕೂ ಈ ರಾಜ್ಯಕ್ಕೆ ಗೌರವ, ಈ ರಾಜ್ಯಕ್ಕೆ ಒಂದು ಅದ್ಭುತ. ಈ ರಾಜ್ಯ ಇವರು ನಮ್ಮ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ನಿಜವಾಗಲೂ ಅವರ ಹಿನ್ನೆಲೆ, ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಿನ್ನೆಲೆನೂ ಬೇಕು.
ಬಹಳ ಹಿನ್ನೆಲೆ ಇರತಕ್ಕಂಥ ಅನೇಕರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ತಮಗೆ ಹೇಳೋದಾದ್ರೆ 21 ವರ್ಷ ಇರ್ಬೋದು. ನಾನು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೀನಿ, ಅದು ರೆಕಾರ್ಡ್ ಆಗಿದೆ, ತೆಗಿಸ್ತಾ ಇದ್ದೀನಿ ನಾನು. ಇನ್ನು ಮುಂದೆ ಈ ದೇಶ ಮತ್ತು ರಾಜ್ಯಗಳಲ್ಲಿ ಡಕಾಯಿತಿಗಳು, ದರೋಡೆಗಳು, ಇಂಥವರು ಹಣ ಇಟ್ಟಿರೋರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾರೆ. ವ್ಯಾಪಾರ ಆಗತ್ತೆ ಮುಖ್ಯಮಂತ್ರಿ ಪದವಿ. ಈ ವ್ಯಾಪಾರ ಮಾಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ದೇ ಹೊರಗಡೆಯವರು ಕೊಡ್ತಾರೆ. ನೀವು ವ್ಯಾಪಾರ ಮಾಡಿ ಒಂದು ದುಡ್ಡು ಕೊಡ್ತೀವಿ, ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮಗೆಲ್ಲ ಮಾಡಿಕೊಡಿ. ಇದೊಂಥರ ಅಘೋರವಾದಂಥ, ಅದ್ಭುತವಾದಂಥ, ಬಹಳ ಅತ್ಯಂತ ಕೆಟ್ಟ ಚಿಂತನೆ ನಡೀತಾ ಇದೆ. ನಾನು ಹೇಳ್ತೇನೆ, ಇದು ಸುಮ್ಮನೆ ಅವರ ಹೈಕಮಾಂಡ್ನವರು ಬದಲಾವಣೆ ಮಾಡೋದಾಗ್ಲಿ, ಯಾವುದೇ ವಿಚಾರದಲ್ಲಿ ಅವರು ಕೈ ಹಾಕಬಾರ್ದು. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಅಷ್ಟು ಸುಲಭವಾಗಿ ರಾಜ್ಯದಲ್ಲಿ ಶಾಂತಿ ಇರೋದಿಲ್ಲ. ಅತ್ಯಂತ ಗೌರವವಾದ ವ್ಯಕ್ತಿಯನ್ನ ತೆಗಿತಕ್ಕಂಥದ್ದಕ್ಕೆ ಅವ್ರ ಹಿನ್ನೆಲೆ ಇರ್ತಕ್ಕಂಥವರು ಕಾಂಗ್ರೆಸ್ನಲ್ಲೂ ಇಲ್ಲ. ಇವ್ರು ತೆಗೆದ ತಕ್ಷಣ ಬಿಜೆಪಿಲೂ ಇಲ್ಲ, JDSನಲ್ಲೂ ಇಲ್ಲ. ಯಾರಿದ್ದಾರೆ ಹೇಳಿ? ಸುಮ್ಮನೆ ಮಾತಾಡ್ತಿರಲ್ಲ. ಯಾರು ಇದ್ರೆ ಇವರಿದ್ದಾರೆ ಅಂತ. ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ವ್ಯಕ್ತಿ ಅಂತವ್ರನ್ನ ಒಂದು 10 ಜನರನ್ನಾದ್ರೂ ನೀವು ಹಣಕಾಸು ಕೊಡದೆ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅಂಥವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಈ ರಾಜ್ಯದಲ್ಲಿ ಆಡಳಿತ ಚೆನ್ನಾಗಿರುತ್ತೆ, ರಾಜ್ಯಕ್ಕೆ ಗೌರವ ಬರುತ್ತೆ, ಮುಖ್ಯಮಂತ್ರಿಗೂ ಗೌರವ ಬರುತ್ತೆ. ಸಿದ್ದರಾಮಯ್ಯನವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ಭಾರಿ ದೊಡ್ಡ ನಷ್ಟ. ಸರ್, ಈಗ ಒಂದು ಮಾತನ್ನ ಹೇಳಿದ್ರಿ ಸರ್, ಡಕಾಯಿತರು ಬರ್ತಾ ಇದ್ದಾರೆ, ಅವ್ರು ಇಳಿಸೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ, ಸಿದ್ದರಾಮಯ್ಯ ಅವ್ರನ್ನ ಇಳಿಸೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ. ಆ ರೀತಿ ಮಾಡ್ತಿರೋಂಥವ್ರು ಯಾರು ಸರ್? ಮಾಡ್ತಾ ಇರೋರು ಡಕಾಯಿತರು ಈ ರೀತಿ ಒಂದು ಪದ ಬಳಸಿದ್ರಿ ಸರ್, ಯಾರು ಆ ರೀತಿ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನ ವಿರೋಧಿಗಳೇ ಮಾಡ್ತಾ ಇರೋರು. ಒಂದು ಸರ್, ಅದ್ರ ಜೊತೆಗೆ ಈಗ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಕೆಲವೊಂದಿಷ್ಟು ಶಾಸಕರುಗಳು, ಸಚಿವರು ಕೇಳ್ಕೊಳ್ತಾ ಇದ್ದಾರೆ ಸರ್. DK ಶಿವಕುಮಾರ್ ಆ ಅರ್ಹತೆ ಇಲ್ವಾ ಸರ್? ಇದು ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥವ್ರ ಹೆಸರು ಹೇಳ್ಬೇಕಾದ್ರೆ ಅಂತ ಎತ್ತರವಾದವ್ರು ಯಾರು ನನ್ನ ಕಣ್ಣಿಗೆ ಕಂಡ್ರೆ ಅವ್ರಿದ್ದಾರೆ ನೆಕ್ಸ್ಟ್ ಅನ್ಬೋದು. ನನಗೇನಂಥವ್ರು ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಆದ್ರಿಂದ ಈ ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದು. ತಮಗೆ ಹೇಳ್ತೇನೆ, ಸಂವಿಧಾನಬದ್ಧವಾಗಿ ಯಾರು ಬೇಕಾದರೂ ಆಗ್ಬೋದು. ಈ ನರಾಂತಕ ಕಾಡುಗಳನ್ನ ಬಿಡುಗಡೆ ಆದ ಅಂತಂದ್ರೆ ಅವನೇ ಆಗ್ಬೋದು, ನಮ್ದೇನಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ ಒಬ್ಬ ವ್ಯಕ್ತಿ ಇಲ್ಲ. ಸಿದ್ದರಾಮಯ್ಯನೇ ಕೊನೆಯ ಕೊಂಡಿ. ಸಿದ್ದರಾಮಯ್ಯ ಕಳಿಸಿದ್ರೆ ಅದರ ರೂಪನೇ ಕೆಟ್ಟಾಗುತ್ತೆ. ಮತ್ತು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಭಾರಿ ಹೋರಾಟಗಳಾಗ್ತವೆ, ಲಕ್ಷಾಂತರ ಜನ ಜೈಲಿಗೆ ಹೋಗ್ತಾರೆ, ಬಹಳ ನಡೀತದೆ. ಅಷ್ಟು ಸುಲಭವಾಗಿ ಅದು ತೀರ್ಮಾನ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ.